ನಮಸ್ತೆ ಗೆಳೆಯರೇ, ವೆಲ್ಕಮ್ ಟು ಬಿಲಿವರ್ ಟ್ರೇಡರ್. ನಾಳೆ 8/12/2025 ಸೋಮವಾರ ದಿನ ನಿಫ್ಟಿ, ಸೆನ್ಸೆಕ್ಸ್, ಬ್ಯಾಂಕ್ ನಿಫ್ಟಿ, ಮಿಡ್ ಕ್ಯಾಪ್ ನಿಫ್ಟಿ, ಫಿನ್ ನಿಫ್ಟಿ ಮತ್ತು ಕೆಲವು ಆಯ್ದ ಇಂಟ್ರಾಡೇ ಸ್ಟಾಕ್ಸ್ ಗಳ ಬಗ್ಗೆ ಕೂಡ ಡೀಟೇಲ್ ಆಗಿ ಸ್ಟಡಿ ಮಾಡೋಣ. ಫಸ್ಟ್ ನಿಫ್ಟಿಯಿಂದ ಶುರು ಮಾಡ್ತೀನಿ. ನಿಫ್ಟಿನಲ್ಲಿ ಏನ್ ಕಾಣ್ತೀರಿ? ಫಸ್ಟ್ ಏನಪ್ಪಾ ಅಂದ್ರೆ ವೀಕ್ಲಿ ಆಂಗಲ್ ಇಂದ ಮಾರ್ಕೆಟ್ ಅಂತೂ ಪಾಸಿಟಿವ್ ಇದೆ. ಅರ್ಲಿಯರ್ ಇರುವ ಎಲ್ಲಾ ಡ್ರಾಯಿಂಗ್ಸ್ ನ ತೆಗೆದಾಕ್ತೀನಿ. ತೆಗೆದಾಕಿದ್ಮೇಲೆ ವೀಕ್ಲಿ ಆಂಗಲ್ ಸ್ವಿಚ್ ಮಾಡಿದ್ರೆ ನೋಡ್ಕೊಳ್ತೀರಿ ಮಾರ್ಕೆಟ್ ಅಂತೂ ಪಾಸಿಟಿವ್ ಆಗಿ ಕ್ಲೋಸ್ ಆಗೋ ಪ್ರಯತ್ನ ಆಗಿದೆ. ಕ್ಯಾಂಡಲ್ ಅಂತೂ ಸ್ವಲ್ಪ ಮೇಲ್ಗಡೆ ಒಂದು 20% ಸೆಲ್ಲರ್ಸ್ ಇದ್ದು ಕೆಳಗಡೆ 70% ಬೈಯರ್ ಇದಾರೆ ಅಂತ ಕಾಣುತ್ತೆ. ಓಕೆ, ಅದ್ರ ಜೊತೆಗೆ ಆಲ್ ಟೈಮ್ ಹೈನ ಮಾರ್ಕ್ ಮಾಡೋಣ ಆಸ್ ಅ ಮೇಜರ್ ರೆಸಿಸ್ಟೆನ್ಸ್. ಆ ಲೆವೆಲ್ 26,320 ಲೆವೆಲ್ ಬರುತ್ತೆ. ಓಕೆ, ಈ ವಾರದ ಲೋ ಅಥವಾ ಮೇಜರ್ ಕಾಮನ್ ಪಾಯಿಂಟ್ ಅಂತ ನಾನು ಚೆಕ್ಔಟ್ ಮಾಡೋದು 26,100 ಎರಡು ಲೆವೆಲ್ ಡ್ರಾ ಮಾಡಿದ್ರಿ. ಡೇ ಆಂಗಲ್ ಸ್ವಿಚ್ ಮಾಡಿದ್ಮೇಲೆ ಈಗ ಏನ್ ನೋಡ್ತೀರಿ ನೋಡ್ಕೊಳ್ಳಿ. ಈಗ ಕಾಮನ್ ಆಗಿ ಒಂದು ಪ್ಯಾರಲ್ ನೀವು ಟ್ರೆಂಡ್ ಲೈನ್ ಚಾನಲ್ ಮಾಡ್ಕೋಬಹುದು. ಲುಕ್ ಪ್ಯಾರಲ್ ಚಾನಲ್ ಮಾಡಿದೀನ. ಓಕೆ, ಲುಕ್ ನೀಟಾಗಿ ಹೆಂಗ್ ಕಾಣುತ್ತೆ? ಹೌದು, ಇದು ಸಪೋರ್ಟ್ ತರ ವರ್ಕ್ ಮಾಡ್ತಾ ಇತ್ತು. ಇವನ್ ಬೇಕಾದ್ರೆ ಕೆಳಗಡೆ ಎಕ್ಸ್ಟೆನ್ಷನ್ ಮಾಡಿದ್ರು ಕೂಡ ಅದೇ ರೀತಿ ಮಾರ್ಕೆಟ್ ಹೇಳ್ಕೊಡ್ತಾ ಇದೆ. ಸೂಪರ್. ಈಗ ಚಾನ್ಸ್ ಏನಿದೆ, ಮಾರ್ಕೆಟ್ ಮೇಲ್ಗಡೆ ಹೋಗುತ್ತಾ ಯಾವ ಕಡೆ ಹೋಗುತ್ತಾ ಅನ್ನೋ ಸ್ಥಿತಿ ಇದೆ. ಓಕೆ, ಅದಕ್ಕೋಸ್ಕರ ನಾನು ಏನ್ ಮಾಡ್ತೀನಿ, ಮೂವಿಂಗ್ ಎವರೇಜ್ ಕೂಡ ಯೂಸ್ ಮಾಡ್ಕೋತೀನಿ. ನೋಡ್ಕೋತೀರಿ 20 ಡೇ ಮೂವಿಂಗ್ ಎವರೇಜ್ ನಮಗೆ 26,000 ಹತ್ರ ಇದ್ದು ಸಪೋರ್ಟ್ ತರ ಹೆಲ್ಪ್ ಮಾಡಿದೆ. ಮಾರ್ಕೆಟ್ ನ ನೀಟಾಗಿ ಮೇಲ್ಗಡೆ ಕರ್ಕೊಂಡು ಹೋಗಿದೆ. ಓಕೆ, ಇದ್ರ ಜೊತೆಗೆ ಕೆಲವೊಂದು ಸ್ಟ್ರಾಟಜಿ ಕೂಡ ನಿಮ್ಗೆ ಹಾಕಿದೀನಿ. ಓಕೆ, ಟೆಲಿಗ್ರಾಮ್ ಅಲ್ಲಿ ಅರ್ಲಿಯರ್. ಹೋಗಿ ಚೆಕ್ ಮಾಡುವಂದ್ರೆ ಮಂಗಳವಾರ ಹೆಂಗಿದ್ರು ಎಕ್ಸ್ಪೈರ್ ಇದೆ. 1 ಅವರ್ ಸ್ವಿಚ್ ಮಾಡಿ. 1 ಅವರ್ ಸ್ವಿಚ್ ಮಾಡಿದ್ರೆ ನನಗೆ ಕಾಣುವ ಕೆಲವೊಂದು ಲೆವೆಲ್ಗಳನ್ನ ಚೆಕ್ಔಟ್ ಮಾಡ್ತೀನಿ. ಯಾವ್ದಪ್ಪ ಅಂದ್ರೆ 26,200 ಮೇಜರ್ ಲೆವೆಲ್. ಅದನ್ನ ಲೈಟ್ ಆಗಿ ಒಂದು ಮಾರ್ಕ್ ಮಾಡಿಟ್ಕೊಳ್ಳಿ ಆಸ್ ಅ ಲೆವೆಲ್ ಅಂತ ಹೇಳಿ. ಯಾಕಪ್ಪ ಅಂದ್ರೆ ಹಿಸ್ಟ್ರಿ ಇದೆ ನೋಡ್ಕೊಳ್ಳಿ. ಇಲ್ಲಿ ಡ್ರಾ ಮಾಡಿದಿನ, ಇಲ್ಲಿ ಸ್ಟೋರಿ ಓದ್ಕೊಳ್ರಿ. ಪ್ರೈಸ್ ಆಕ್ಷನ್ ಹಿಸ್ಟ್ರಿ, ಸೆಲ್ಲಿಂಗ್, ಬ್ರೇಕ್ಔಟ್, ಸಪೋರ್ಟ್, ಫೇಲ್ಯೂರ್. ಅಂದ್ರೆ ಈಗ ಸದ್ಯದ ಮಟ್ಟಿಗೆ ಈ ಜಾಗದಲ್ಲಿ ಡೆಫಿನೆಟ್ಲಿ ಸೆಲ್ಲರ್ ಇದ್ದಾರೆ. ಅದನ್ನೇ ಎಕ್ಸ್ಟೆನ್ಷನ್ ಮಾಡ್ಕೋತೀನಿ. ನೋಡ್ಕೋತೀನಿ ನೀಟಾಗಿ ಎಕ್ಸ್ಟೆನ್ಷನ್ ಮಾಡಿದೆ. ನಿಮಗೆ ಏನ್ ಗೊತ್ತಾಯ್ತು? ಇಲ್ಲಿ ಸೆಲ್ಲರ್ ಅಂತೂ ಇದ್ದಾರೆ. ಹೌದಾ? ಸೂಪರ್. ಅಂದ್ರೆ ಮಾರ್ಕೆಟ್ ಇನ್ ಕೇಸ್ ಏನಾದ್ರೂ ಫ್ಲಾಟ್ ಆಗಿ ಓಪನ್ ಆಯ್ತು, 26,150, ಓಕೆ 100 ಓಪನ್ ಆಗಿದೆ, ರೇಂಜ್ ಒಳಗಿದೆ, ಆದಷ್ಟು ಟ್ರೇಡ್ ಅವಾಯ್ಡೇ ಮಾಡ್ತೀರಿ ಅಥವಾ ಆಪ್ಷನ್ ಸೆಲ್ಲಿಂಗ್ ಆಂಗಲ್ ಇಂದ ಥಿಂಕ್ ಮಾಡ್ತೀರಿ. ಓಕೆ, ಮಾರ್ಕೆಟ್ ಫ್ಲಾಟ್ ಆಗಿ ಓಪನ್ ಆಗ್ಬಿಟ್ಟು 26,200 ಬ್ರೇಕ್ಔಟ್ ಆಗಿ ಹೈಯರ್ ಲೋ ಕ್ರಿಯೇಟ್ ಮಾಡಿದೆ. ಎಸ್, ದಿಸ್ ಇಸ್ ಅ ಈಸಿ ಟ್ರೇಡ್ ಅಂಡ್ ಮೋಸ್ಟ್ ಪ್ರಾಫಿಟಬಲ್ ಟ್ರೇಡ್ ಅನ್ಕೊಳ್ತೀರಿ. ಆಲ್ ಟೈಮ್ ಹೈ ಟಚ್ ಮಾಡ್ತೀರಿ. ಇದನ್ನ ಬ್ರೇಕ್ ಆದ್ರೆ ಕಂಟಿನ್ಯೂ ಎಕ್ಸ್ಪೆಕ್ಟೇಷನ್ ಮಾಡೇ ಮಾಡ್ತೀರಿ. ಈಸಿ ಇದೆ, ಸೂಪರ್. ವೆರಸ್ ಮಾರ್ಕೆಟ್ ನಿಮಗೆ ಗ್ಯಾಪ್ ಡೌನ್ ಓಪನ್ ಮಾಡ್ದ ಅಂತ ತಿಳ್ಕೊಳ್ಳಲ್ಲ ಬೈ ಮಿಸ್ಟೇಕ್ಲಿ. ಈ ಸದ್ಯದ ಮಟ್ಟಿಗೆ ಗಿಫ್ಟ್ ನಿಫ್ಟಿ ನಿಮಗೆ ಫ್ಲಾಟ್ ಆಗಿ ತೋರಿಸ್ತಾ ಇದೆ. ಗ್ಯಾಪ್ ಡೌನ್ 26,100 ಕೆಳಗಡೆ ಬ್ರೇಕ್ ಡೌನ್ ಆದ್ರೂ, ಲುಕ್ ಬ್ರೇಕ್ ಡೌನ್ ಆದ್ರೂ, ಲೋವರ್ ಹೈ ಆದ್ರೂ ಇಮಿಡಿಯೇಟ್ ಸಪೋರ್ಟ್ ಹೋಗಿ ಕುತ್ಕೊಳ್ತಾ ಇದ್ರಿ. ಲುಕ್ ಆಟ್ ಹಿಯರ್. ಇದು ಕೂಡ ಈಸಿ ಟ್ರೇಡ್ ಆಗಲ್ಲ ಆಪ್ಷನ್ ಬಾಯಿಂಗಿಗೆ. ಇಲ್ಲ ಸರ್, ಮಾರ್ಕೆಟ್ ಲೋವರ್ ಹೈ ಆಗ್ತಾ ಇದ್ರೆ ಏನ್ ಮಾಡ್ಲಿ? ಬೆಟರ್ ನೀವು ಕಾಲ್ ರೇಟಿಂಗ್ ಮಾಡಿ ದೂರದ್ದು 26,100, 150, 200 ಈ ಕಾಲ್ಗಳನ್ನ ರೇಟಿಂಗ್ ಮಾಡಿ ಆಪ್ಷನ್ ಸೆಲ್ಲಿಂಗ್ ಇಂದ ಈಸಿ ದುಡ್ಡು ಆಗತ್ತ. ಓಕೆ, ಹಿಂಗಲ್ಲ. ಮಾರ್ಕೆಟ್ ಈಗ ಗ್ಯಾಪ್ ಅಪ್ ಓಪನ್ ಆಗಿದೆ, 26,300 ಓಪನ್ ಆಗಿದೆ. ಅವಾಗ ಏನ್ ಮಾಡ್ತೀರಿ? ಓಕೆ, ಇಮಿಡಿಯೇಟ್ ರೆಸಿಸ್ಟೆನ್ಸ್ ಅನುಭವಿಸ್ತಾ ಇದ್ದೀರಿ. ವೇಟ್ ಮಾಡಿ ವೆದರ್ ಮಾರ್ಕೆಟ್ ಇಂದ ರಿಜೆಕ್ಷನ್ ಆಗತ್ತಾ ಅಥವಾ ಇದನ್ನ ದಾಟ್ಕೊಂಡು ಹೈಯರ್ ಲೋ ಕೊಡ್ತಾನ. ದಿಸ್ ಇಸ್ ಅ ಮೋಸ್ಟ್ ಈಸಿಯೆಸ್ಟ್ ಫ್ರೀ ವೇ. ಓಕೆ, ಸದ್ಯದ ಮಟ್ಟಿಗೆ ಈ ರೀತಿ ಸ್ಥಿತಿ ಇದೆ. ಅದ್ರ ಜೊತೆಗೆ ಈ ವಾರ ಬರುವ ಸ್ಥಿತಿಗಳೇನಪ್ಪಾ ಅಂದ್ರೆ ಎಕನಾಮಿಕ್ ಕ್ಯಾಲೆಂಡರ್ ಒಳಗಡೆ ಇಂಪಾರ್ಟೆಂಟ್ ಡೇಟಾ ಬರ್ತಾ ಇದೆ. ಯಾವ್ದಪ್ಪ ಅಂದ್ರೆ ನೋಡ್ಕೊಳ್ಳಿ, ಅದು FOMC ಫೆಡ್ ಇಂಟ್ರೆಸ್ಟ್ ರೇಟ್ ಡಿಸಿಷನ್ಸ್. FOMC ಫೆಡ್ ಇಂಟ್ರೆಸ್ಟ್ ರೇಟ್ ಡಿಸಿಷನ್ ಬರ್ತಾ ಇದ್ದು ಮಾರ್ಕೆಟ್ ಹೈ ಚಾನ್ಸ್ ಇದೆ ನಿಮಗೆ ಲೈಟ್ ಆಗಿ ವೋಲಟೈಲ್ ಆಗುವ ಸಾಧ್ಯತೆ ಇದೆ. ಆನ್ ದ ಪಾಯಿಂಟ್ ಆಫ್ ವ್ಯೂ, ವೆರಿ ರೆಡಿ ಫಾರ್ ಅ ಮಾರ್ಕೆಟ್ ಟು ಗೋ ಫಾರ್ ಅ ಲೈಕ್ ಅಪ್ ಅಂಡ್ ಡೌನ್ಸ್ ಹಿಯರ್. ಇಂಟ್ರೆಸ್ಟ್ ರೇಟ್ ನ ಕಡಿಮೆ ಮಾಡುವ ಸ್ಥಿತಿನೇ ಜಾಸ್ತಿ ಇದೆ. ಹೆಂಗಿದ್ರು RBI ಇಂಟ್ರೆಸ್ಟ್ ರೇಟ್ ನ ಕಡಿಮೆ ಮಾಡ್ತು. ಮಾರ್ಕೆಟ್ ಗಾನ್ ಪಾಸಿಟಿವ್. ಬಟ್ ಆಫ್ಟರ್ ಇವೆಂಟ್ ವಿಕ್ಸ್ ಬೀಳುತ್ತೆ ಅಂತ ಹೇಳಿದ್ದೆ. ಆಲ್ರೆಡಿ ವಿಕ್ಸ್ ನೋಡ್ಕೊಳ್ಳಿ, 2ನೇ ದಿನ ಒಳಗಡೆ 7-8% ಕ್ರಾಶ್ ಆಗಿದೆ. ಆಪ್ಷನ್ ಬೈಂಗ್ ಈಸಿ ಆಗಿರ್ಲಿಲ್ಲ. ಬಟ್ ಸ್ಟ್ರಾಟಜಿ ಬಿಲ್ಡರ್ಸ್ ಅಥವಾ ಆಪ್ಷನ್ ಸೆಲ್ಲಿಂಗ್ ಈಸಿ ಆಗಿತ್ತು ಡೈರೆಕ್ಷನಲಿ. ಅದು ಪುಟ್ ಸೆಲ್ಲಿಂಗ್ ಮಾಡಿದ್ರೆ ದುಡ್ಡು ಆಗಿತ್ತು ಅನ್ಕೊಳ್ತೀನಿ. ಅದೇ ರೀತಿ ಈಗ ಫೆಡ್ ಇಂಟ್ರೆಸ್ಟ್ ರೇಟ್ ಡಿಸಿಷನ್ ಬರ್ತಾ ಇದೆ. ಆನ್ ದ ಆಂಟಿಸಿಪೇಷನ್ ಮಾರ್ಕೆಟ್ ವಿಕ್ಸ್ ಏರಬಹುದು. ಅದ್ರ ಜೊತೆಗೆ ಮಾರ್ಕೆಟ್ ಕೂಡ ನಿಮಗೆ ಇಂಪಾರ್ಟೆಂಟ್ ಲೆವೆಲ್ ನ ಬ್ರೇಕ್ಔಟ್ ಕೊಡ್ತಾ ಇದ್ರೆ ಕಾಂಬಿನೇಷನ್ ಯೂಸ್ ಮಾಡ್ತೀರಿ ಫಾರ್ ಅ ಬೆಟರ್ ಟ್ರೇಡ್ ಹಿಯರ್.
ಓಕೆ, ಇವೆಲ್ಲ ಸ್ಟಡಿ ಆದ್ಮೇಲೆ ಆಪ್ಷನ್ ಚೈನ್ ನೋಡ್ಕೊಳ್ಳಿ. ಆಪ್ಷನ್ ಚೈನ್ ಪ್ರಕಾರ ಓಪನ್ ಇಂಟ್ರೆಸ್ಟ್ ಬಿಲ್ಟಪ್ ಜಾಗ ಎಲ್ಲಿದೆ? ಸೊ ಹೈಯೆಸ್ಟ್ ಓಪನ್ ಇಂಟ್ರೆಸ್ಟ್ ಬಿಲ್ಟಪ್ ಆಗಿರೋದು 26,100 ಹತ್ರ 108, 26,200 ಹತ್ರ ವೆರಿ ಲೈಟ್ ಆಗಿ ಮಾರ್ಕೆಟ್ ಅಲ್ಲೇ ಕ್ಲೋಸ್ ಆಗಿದೆ. ಸೊ ಕನ್ಸಿಡರಬಲ್ ನೋಡಿದ್ರೆ ಈ ಕಡೆ ಪುಟ್ ನಲ್ಲಿ ಕೂಡ 73 ಲಕ್ಷ ಇದ್ದು ನೋಡಿದ್ರೆ ಚಾನ್ಸಸ್ ಆಫ್ ಬ್ರೇಕ್ಔಟ್ ಅಂಡ್ ಗೋಯಿಂಗ್ ಅಪ್ ಸೈಡ್ ಇಸ್ ಹೈ ಪಾಸಿಬಿಲಿಟಿ ಇದೆ, ಪ್ರೊವೈಡೆಡ್ ನಾಳೆ ಯಾವ ರೀತಿ ಮಾರ್ಕೆಟ್ ಓಪನ್ ಆಗುತ್ತೆ ಅಂತೇಳಿ. ಸೊ ಇದರ ಪ್ರಕಾರ 26,300 ದಾಟಿದ್ರೆ 400 ಇದೆ ಹೈಯೆಸ್ಟ್ ಓಪನ್ ಇಂಟ್ರೆಸ್ಟ್. ಸೊ ದಾಟ್ ಕುಡ್ ಬಿ ಅ ನೆಕ್ಸ್ಟ್ ಲೆವೆಲ್ ಟಾರ್ಗೆಟ್ ಅಂತ ಅನ್ಕೊಳ್ತೀವಿ. ಓಕೆ, ಎನಿವೇ ಒನ್ ಡೇ ಬಿಫೋರ್ ಎಕ್ಸ್ಪೈರ್ ಇದ್ರೆ ನೀವೇನ್ ಮಾಡ್ತೀವಿ, ಆಪ್ಷನ್ ಚೈನ್ ತೆಗೆದಾಗ 9th ಡಿಸೆಂಬರ್ ಆಪ್ಷನ್ ನ ಬೈ ಮಾಡೋದಿಲ್ಲ. ಇನ್ ಕೇಸ್ ಫ್ರೀವೇ ಇದ್ರೆ ಟ್ರೈ ಟು ಗೋ ಫಾರ್ 16 ಡಿಸೆಂಬರ್, ಬಿಕಾಸ್ ಇದ್ರ ಒಳಗಡೆ ತೀಟಾ ಕಮ್ಮಿ ಇರುತ್ತೆ. ಸೆಟ್ಟಿಂಗ್ಸ್ ಹೋಗಿ ಸಿಂಪ್ಲಿ ತೀಟಾ ಅಂತ ಚೆಕ್ ಮಾಡ್ಕೊಳ್ಳಿ. ಇವಾಗ ನೋಡ್ಕೊಳ್ಳಿ ಇದ್ರದ್ದು ತೀಟಾ ಎಷ್ಟಿದೆ, ಆಟ್ ದ ಮನಿ 9% ಹತ್ರ ಇದೆ. ವೆರಾಸ್ 16 ಡಿಸೆಂಬರ್ ಚೆಕ್ ಮಾಡಿ ಇದ್ರದ್ದು ತೀಟಾ ಕಮ್ಮಿ ಇದೆ. ಸೊ ಬೆಟರ್ ಯು ಕ್ಯಾನ್ ಗೋ ಫಾರ್ ಆಪ್ಷನ್ ಬೈಯಿಂಗ್ ಫಾರ್ ನೆಕ್ಸ್ಟ್ ವೀಕ್ ಆಪ್ಷನ್ಸ್ ಓನ್ಲಿ. ಓಕೆ, ಲೆಟ್ಸ್ ಗೋ ಟು ಸೆನ್ಸೆಕ್ಸ್. ಸೆನ್ಸೆಕ್ಸ್ ಕೂಡ ಒಂದು ನೀಟ್ ಆಗಿ 85,800 ಹತ್ರ ಕ್ಲೋಸ್ ಆಗ್ಲಿಕ್ಕೆ ಪ್ರಯತ್ನ ಪಟ್ಟಿದೆ. ಅದನ್ನು ಕೂಡ ಇಂಪಾರ್ಟೆಂಟ್ ಲೆವೆಲ್ ಆಗಿ ಮಾರ್ಕ್ ಮಾಡೋಣ. ಲುಕ್, ಸೊ ಮೇಲಿನ ಇಂಪಾರ್ಟೆಂಟ್ ಲೆವೆಲ್ ರೆಸಿಸ್ಟೆನ್ಸ್ ಎಕ್ಸ್ಪೆಕ್ಟೆಡ್ ಇದು ಯಾವುದು, 86,000 ಸೈಕಾಲಜಿಕಲ್ ನಂಬರ್. ಓಕೆ, ಮಾರ್ಕೆಟ್ ಫ್ಲಾಟ್ ಓಪನ್ ಆಯ್ತು 85,800 ಅಥವಾ 600 ಒಳಗಡೆ ಟ್ರೇಡ್ ಆಗ್ತಾ ಇದೆ. ಮೋಸ್ಟ್ ಪ್ರಾಬಬಲಿ ಮಾರ್ಕೆಟ್ ಸೈಡ್ವೇನೆ ಇರುತ್ತೆ. ಇವೊಂದು 85,800 ಬ್ರೇಕ್ಔಟ್ ಆದ್ರೂ ಕೂಡ ಹಾರ್ಡ್ಲಿ 200 ಪಾಯಿಂಟ್ ಎಕ್ಸ್ಪೆಕ್ಟೇಷನ್ ಮಾಡ್ತೀರಿ. ಎಸ್ ಸರ್, ದಿಸ್ ಇಸ್ ಅ ಫ್ರೀ ವೇ ಅಂತ ಅನ್ಕೋಬಹುದು. ಓಕೆ, ಬಟ್ ವೆರಾಸ್ ಮಾರ್ಕೆಟ್ ನಿಮಗೆ ಗ್ಯಾಪ್ ಡೌನ್ ಕೊಟ್ಟ ಈ ಜಾಗದಿಂದ ನಿಮಗೆ ಪುಲ್ ಬ್ಯಾಕ್ ಈಸಿ ಸಿಗಬಹುದು, ಬಿಕಾಸ್ ಪ್ರತಿ ಸಲ ಹೈಯರ್ ಲೋ ಇಲ್ಲೇ ಮಾರ್ಕೆಟ್ ಈ ರೀತಿ ಕ್ರಿಯೇಟ್ ಮಾಡ್ಕೊಂತ ಹೋಗ್ತಾ ಇದೆ. ಚೆಕ್ ಔಟ್ ದಿಸ್ ಒನ್. ಸೂಪರ್. ಇಲ್ಲ ಮಾರ್ಕೆಟ್ ಸರ್ 85,500 ಲೆವೆಲ್ ನ ಫೇಲ್ ಮಾಡಿಬಿಟ್ಟು ಲೋವರ್ ಹೈ ಮಾಡಿದೆ. ಹಾ ಎಸ್, 85,000 ಚೆಕ್ ಮಾಡಬಹುದು. ಲೋವರ್ ಹೈ ಕನ್ಸಿಡರಬಲಿ ಆದರೆ ಮಾತ್ರ. ಓಕೆ, ವೆರಸ್ ಗ್ಯಾಪ್ ಅಪ್ ಓಪನ್ ಮಾಡಿದೆ 86,000 ಹತ್ರ ನೋಡ್ಕೊಳ್ತೀರಿ. ಇಲ್ಲಿ ಗ್ಯಾಪ್ ಅಪ್ ಮಾಡಿದ್ಮೇಲೆ ಮಾರ್ಕೆಟ್ ಏನ್ ಮಾಡೋದು, ಕಂಟಿನ್ಯೂ ಸೆಲ್ ಆಫ್ ಮಾಡಿದೆ. ಈ ರೀತಿ ಪ್ಯಾಟರ್ನ್ ಆಗ್ಬೋದಾ? ಓಕೆ, ಇಲ್ಲ ಮಾರ್ಕೆಟ್ ನಿಮಗೆ ಲೈಟ್ ಆಗಿ ಗ್ಯಾಪ್ ಅಪ್ ಆಗ್ಬಿಟ್ಟು ಇಲ್ಲಿ ನೋಡ್ಕೊಳ್ಳಿ ಮೇಲ್ಗಡೆ ಹೋಗಿ ಇಲ್ಲಿಂದ ರಿಜೆಕ್ಷನ್ ಆಗಿದೆಯಾ. ಸೊ 5 ನಿಮಿಷದಲ್ಲಿ ಯಾವ ರೀತಿ ಪ್ಯಾಟರ್ನ್ ಆಗಿ ಚೆಕ್ ಮಾಡ್ಕೊಳ್ತೀರಿ. ಆ ರೀತಿ ಆಗ್ಬೋದಾ? ಅದು ಆಗ್ಬೋದು. ಇಲ್ಲ ಮಾರ್ಕೆಟ್ 86,000 ಬ್ರೇಕ್ಔಟ್ ಮಾಡಿ ಆಲ್ ಟೈಮ್ ಹೈ ಕೂಡ ಹೋಗ್ಬೋದು, ಇನ್ ಕೇಸ್ ಪ್ರೊವೈಡೆಡ್ ಹೈಯರ್ ಲೋ ಆದರೆ. ಓಕೆ, ಲೆಟ್ಸ್ ಗೋ ಟು ಸೆನ್ಸೆಕ್ಸ್ ಆಯ್ತು. ಬ್ಯಾಂಕ್ ನಿಫ್ಟಿ ಹೋಗೋಣ. ಏನ್ ಹೇಳ್ತಾ ಇದೆ, 59,800 ಗಡಿಗೆ ಕ್ಲೋಸ್ ಆಗಿದೆ. ಓಕೆ, ಇಂಪಾರ್ಟೆಂಟ್ ಲೆವೆಲ್ ಮೇಲ್ಗಡೆ ರೆಸಿಸ್ಟೆನ್ಸ್ ಡ್ರಾ ಮಾಡ್ಕೊಳ್ಳಿ, ದಟ್ ಈಸ್ 59,900. ಅದನ್ನ ಬಿಟ್ರೆ ಮಾರ್ಕೆಟ್ ನಲ್ಲಿ ನೆಕ್ಸ್ಟ್ ಲೆವೆಲ್ ಯಾವ್ದಪ್ಪ ಅಂದ್ರೆ ಆಲ್ ಟೈಮ್ ಹೈ 60,100. ಯಾವ್ದೋ ಒಂದು ಲೆವೆಲ್ ತಿಳ್ಕೊಳ್ಳಿ. ಇನ್ ಕೇಸ್ ಮಾರ್ಕೆಟ್ ಸ್ಟ್ರಾಂಗ್ ಆಗಿ ನಿಂತ್ಕೊಳ್ಳತ್ತಪ್ಪ ಅಂದ್ರೆ 60,000 ಅಥವಾ 59,000 ಅಂದ್ರೆ ಮಿನಿಮಮ್ 150ರಿಂದ 200 ಪಾಯಿಂಟ್ ಮೇಲೆ ನಿಂತ್ಕೋಬೇಕು. ಇಲ್ಲೇನಾಗಿದೆ, ಓನ್ಲಿ 100 ಪಾಯಿಂಟ್ಸ್ ಅಬೌವ್ ದ ಲೆವೆಲ್. ಓಕೆ, ಈಗ ಓಕೆ ಏನಾಗ್ಲಿ ಹೋಗ್ಲಿ, ಮಾರ್ಕೆಟ್ 59,900 ಆಗ್ಲಿ ಅಥವಾ 59,600 ಓಪನ್ ಆಗ್ಲಿ, ಈ ಟ್ರೇಡ್ಗಳು ಬರೀ ಸ್ಕ್ಯಾಲ್ಪ್ ತರ ಇರುತ್ತೆ, ಬಟ್ ಈಸಿ ಇರಲ್ಲ. ಬಟ್ ಬೇರೆ 59,900 ಬೆಲೆಗಳು ಹೋದ್ರೆ 60,100 ಇದನ್ನು ದಾಟಿಕೊಂಡ್ರೆ ಈಸಿ ಇದೆ. ಈ ಟ್ರೇಡ್ಗಳನ್ನ ನೀವು ಈಸಿಲಿ ಎಕ್ಸಿಕ್ಯೂಟ್ ಮಾಡ್ಕೋಬಹುದು. ಸೂಪರ್. ವೆರಾಸ್ ಮಾರ್ಕೆಟ್ ಗ್ಯಾಪ್ ಡೌನ್ ಕೊಟ್ಟರೆ ಕಂಪ್ಲೀಟ್ಲಿ ರೇಂಜ್ ಬೌಂಡ್ ಅಂದ್ಕೊಳ್ಳಿ. ವೈ? ಬಿಕಾಸ್ ನೋಡ್ಕೊಳ್ಳಿ ಮಾರ್ಕೆಟ್ ಇಷ್ಟೊಂದು ಸ್ಟ್ರಾಂಗ್ ಆಗಿ ಬಿಲ್ಡ್ ಆಗಿದೆ. ಇವಾಗ ನೀವು ಗ್ಯಾಪ್ ಡೌನ್ ಮಾಡ್ಕೊಂಡ್ರಿ ಅಂದ್ರೆ ಇಲ್ಲಿಂದ ಸೆಲ್ಲಿಂಗ್ ಪ್ರೆಷರು, ಇಲ್ಲಿಂದ ಬಾಯಿಂಗ್ ಪ್ರೆಷರು, ಮಾರ್ಕೆಟ್ ಕಂಪ್ಲೀಟ್ಲಿ ಸೈಡ್ ವೇ ಅಥವಾ ಟೈಮ್ ಪಾಸ್ ಇರುತ್ತೆ. ಇದು ಉಪಯೋಗ ಇರೋದಿಲ್ಲ. ಸೊ ಅವಾಯ್ಡ್ ಟ್ರೇಡ್ ಇನ್ ದ ರೇಂಜ್. ಓಕೆ, ಇದ್ರದ್ದು ಆಪ್ಷನ್ ಚೇನ್ ನೋಡ್ಕೊಂಬಿಡಿ. ಸ್ವಲ್ಪ ನೀಟಾಗಿ ಕೆಲವೊಂದು ಪಾಯಿಂಟ್ಸ್ ಗೊತ್ತಾಗತ್ತೆ. ನೋಡ್ಕೊಳ್ತೀರಿ 59,500 ಟೆಕ್ನಿಕಲ್ ಸಪೋರ್ಟ್ ತರ ಇದೆ. 17 ಲಕ್ಷ ಓಪನ್ ಇಂಟ್ರೆಸ್ಟ್ ಮೇಲೆಗಡೆ ಇದೆಯಾ ಓಪನ್ ಇಂಟ್ರೆಸ್ಟ್? ಹೌದು, 60,000 ಸೊ ರೇಂಜ್ ಒಳಗಿದ್ರೆ ಉಪಯೋಗ ಇಲ್ಲದ ಟ್ರೇಡ್ ಸಿಗುತ್ತೆ ಅಂತ ತಿಳ್ಕೊಳ್ಳಿ. ಬರಸ್ ರೇಂಜ್ ಔಟ್ ಅಂದ್ರೆ 59,900 ಮೇಲೆಗಡೆ ಈಸಿ ಇದೆ. ಬರಸ್ ಕೆಳಗಡೆ ಬಿದ್ರೆ ಲೈಟ್ ಆಗಿ ಬೀಳಬಹುದು, ಪ್ರೊವೈಡೆಡ್ ಇವಾಗ ನೀವು ಪೊಸಿಷನ್ ಸೈಜಿಂಗ್ ಕಮ್ಮಿ ಮಾಡಿ. ಬೀಳಲ್ಲ ಅಂತ ಹೇಳಲ್ಲ, ಪೊಸಿಷನ್ ಸೈಜಿಂಗ್ ಕಡಿಮೆ ಮಾಡ್ಕೊಳ್ಳಿ. ಸೊ ಬಿಕಾಸ್ ಆಫ್ ಪ್ರೆಷರ್ ಅಥವಾ ಮಾರ್ಕೆಟ್ ಕ್ಯಾನ್ ಬಿ ಹ್ಯಾವಿಂಗ್ ಅ ಸೈಡ್ ವೇ ಹಿಯರ್. ಓಕೆ, ಲೆಟ್ಸ್ ಗೋ ಟು ಫಿನ್ ನಿಫ್ಟಿ ನಮ್ಗೆ ಏನ್ ಹೇಳ್ಕೊಡುವ ಪ್ರಯತ್ನ ಮಾಡ್ತಾ ಇದೆ. 27,900 ಕ್ಲೋಸ್ ಆಗಿದೆ. ಅರ್ಲಿಯರ್ ಈ ಜಾಗಕ್ಕೆ ನಾವು ಇಂಪಾರ್ಟೆಂಟ್ ಲೆವೆಲ್ ಅಂತ ಮಾರ್ಕ್ ಮಾಡಿದೀವಿ. ನೋಡ್ಕೊಳ್ತೀರಿ ಪ್ರೈಸ್ ಆಕ್ಷನ್ ಹಿಸ್ಟ್ರಿ ಕೂಡ ಇದೆ. ಸೊ ಇನ್ ಕೇಸ್ ಮಾರ್ಕೆಟ್ ಇಲ್ಲೇ ಫ್ಲಾಟ್ ಆಗಿ ಓಪನ್ ಆಯ್ತು, ವೇಟ್ ಮಾಡಿ, ಐದರ್ ಇದನ್ನ ಬ್ರೇಕ್ ಮಾಡಿ ಹೈಯರ್ ಲೋ ಮಾಡೋದ ಈಸಿ ಇದೆ. ಇಲ್ಲೇ ನಿಮಗೆ ಲೋವರ್ ಹೈ ಆದ. ಓಕೆ, 27,700 ಕಾಮನ್ ಸಿಸ್ಟಮ್ ಟ್ರೇಡಿಂಗ್ ಹಿಯರ್. ಇವನ್ ಗ್ಯಾಪ್ ಅಪ್ ಗ್ಯಾಪ್ ಡೌನ್ ಆದ್ರೆ ಲುಕ್ ಹಿಯರ್ 28,000 ಹತ್ರ ಈ ರೀತಿ ಓಪನ್ ಆಗಿದೆ. ಇಮಿಡಿಯೇಟ್ ರೆಸಿಸ್ಟೆನ್ಸ್ ಅಲ್ಲಿ ಕಾಯ್ತಾ ಇದ್ರಿ. ಇಲ್ಲಿಂದ ಇಷ್ಟಕ್ಕೆ ಟ್ರೇಡ್ ಮಾಡೋದು ಉಪಯೋಗ ಇಲ್ಲದ ಕೆಲಸ. ಅದರ ಬದಲು ನೀವು ಲಕ್ಕಿ ಟ್ರೇಡ್ ಆಗೋದ್ ಬದಲು ಹೈಯರ್ ಲೋ ಆದ್ರೆ 28,050 ಮೇಲೆ ಟ್ರೇಡ್ ಮಾಡ್ಕೊಳ್ಳಿ, ಈಸಿ. ಗ್ಯಾಪ್ ಡೌನ್ ಆದ್ರೆ ರೇಂಜ್ ಬೌಂಡ್. ಯಾಕಪ್ಪ ಬ್ಯಾಂಕ್ ನಿಫ್ಟಿ ಥಿಂಕ್ ಏನ್ ಮಾಡಿದ್ವಾ ಅದೇ ರೀತಿ
ಸೊ ಬೈಯಿಂಗ್ ಸೆಲ್ಲಿಂಗ್ ಪ್ರೆಷರ್, ಮಾರ್ಕೆಟ್ ಕುಡ್ ಬಿ ಸೈಡ್ ವೇ. ಓಕೆ, ಸೊ ಇದಾಯ್ತು ಮಿಡ್ ಗ್ಯಾಪ್ ನಿಫ್ಟಿ ಏನ್ ಹೇಳುತ್ತೆ. 14,000 ಗಡಿಗೆ ವಾಪಸ್ ಬಂದಿದೆ. ಎಲ್ಲಾ ಡ್ರಾಯಿಂಗ್ ನ ತೆಗೆದಾಕ್ಬಿಡ್ತೀನಿ. ತೆಗೆದಾಕ್ಬಿಟ್ಟು ಏನ್ ನೋಡ್ತೀನಿ ನೋಡ್ಕೊಳ್ಳಿ. ಎಕ್ಸಾಂಪಲ್, ಫಸ್ಟ್ ದಿಸ್ ಇಸ್ ಅ ಟ್ರೆಂಡ್ ಲೈನ್ ಬ್ರೇಕ್ಔಟ್ ಅನ್ಕೊಳ್ಳಿ. ಓಕೆ, ಹೌದು, ಟ್ರೆಂಡ್ ಲೈನ್ ಬ್ರೇಕ್ಔಟ್. ದಿಸ್ ಇಸ್ ಅ ಹಾರಿಜಾಂಟಲ್ ರೆಸಿಸ್ಟೆನ್ಸ್, ದಟ್ ಇಸ್ 14,100 ಲೆವೆಲ್. ಓಕೆ, ರೇಂಜ್ ಬೌಂಡ್ ಆಕ್ಷನ್ ಎಕ್ಸ್ಪೆಕ್ಟೇಷನ್ 14,000ದಿಂದ 14,100 ಒಳಗಡೆ ಇದೆ. ಈ ಒಂದು ಇಲ್ಲಿಂದ ಟ್ರೇಡ್ ಸಿಕ್ಕರು ಕೂಡ ಬಹಳಷ್ಟು ಮೊಮೆಂಟಮ್ ಎಕ್ಸ್ಪೆಕ್ಟೇಷನ್ ಮಾಡೋದು ನೆಸರಿ ಇಲ್ಲ. ಬಟ್ ಪೊಸಿಷನ್ ಸೈಜಿಂಗ್ ಕಡಿಮೆ ಮಾಡಿದ್ರೆ 100 ಟಾರ್ಗೆಟ್ ಮಾಡಬಹುದು. ಓಕೆ, ಫೇಲ್ಯೂರ್ ಆಯ್ತಪ್ಪ ಈ ಬ್ರೇಕ್ಔಟ್, ಸ್ಲೋಲಿ ಸಡ್ವೆ ಹೋದ್ರೆ ಮಾರ್ಕೆಟ್ ನಲ್ಲಿ ಒಂದು ಸ್ಮಾಲ್ ಎಸ್ ಎಲ್ ಇಟ್ಕೊಂಡು ಟ್ರೇಲಿಂಗ್ ಎಸ್ ಎಲ್ ಮೇಂಟೈನ್ ಮಾಡ್ತಾ ನೀವು ಈ ಟ್ರೆಂಡ್ ಲೈನ್ ಹತ್ರ 13,900 ಹತ್ರ ಟಾರ್ಗೆಟ್ ಮಾಡಬಹುದು. ದಿಸ್ ಇಸ್ ಅ ಮೋಸ್ಟ್ ಹ್ಯಾಂಡ್ಸಮ್ ಟ್ರೇಡ್. ಗ್ಯಾಪ್ ಅಪ್ ಕೊಟ್ಟಿದೆ, 14,100 ಮೇಲ್ಗಡೆ ಹೋಗ್ತಾ ಇದೆ. ಎಸ್, ದಿಸ್ ಇಸ್ ಅ ಫ್ರೀ ಫೈ. ಈ ರೀತಿ ಲೇಬಲ್ಗಳನ್ನ ಮಾರ್ಕ್ ಮಾಡ್ಕೊಳ್ತೀರಿ ಮಿಡ್ ಕ್ಯಾಪ್ ನಿಫ್ಟಿ. ಸೊ ಕೆಲವು ಇಂಟ್ರಾಡೇ ಸ್ಟಾಕ್ಸ್ ನ ಕ್ವಿಕ್ಲಿ ಡಿಸ್ಕಷನ್ ಮಾಡೋಣ. ಐಸಿಸಿ ಬ್ಯಾಂಕ್ ಫಸ್ಟ್ ಆಫ್ ಆಲ್ ನೋಡ್ಕೊಳ್ತೀರಿ. ಮೊನ್ನೆ ಡಿಸ್ಕಷನ್ ಮಾಡಿದ್ವಿ, ಗ್ರೀನ್ ಕ್ಯಾಂಡಲ್ ಆದ್ಮೇಲೆ 1390 ಮೇಲ್ಗಡೆ ಮೊಮೆಂಟಮ್ ಆಗೋದ್ ಬಗ್ಗೆ. ಮಾರ್ಕೆಟ್ ಚೆನ್ನಾಗೇನೋ ಕ್ಲೋಸ್ ಆಗಿದೆ. ಅಂಡ್ ಈಗ ಸದ್ಯ ಮಟ್ಟಿಗೆ ಅರ್ಲಿಯರ್ ಪ್ರೈಸ್ ಆಕ್ಷನ್ ಹಿಸ್ಟ್ರಿ ಪ್ರಕಾರ ಲೈಕ್ ಸಪೋರ್ಟ್ ಇದ್ದು ಫೇಲ್ ಆಗಿತ್ತು, ಸಪೋರ್ಟ್ ಆಯ್ತು, ಫೇಲ್ ಆಗಿತ್ತು. ಸೊ ವ್ಯಾಲ್ಯೂ ಅಂತೂ ಇಲ್ಲಿದೆ. 1392 ಮೇಲೆ ಕಂಟಿನ್ಯೂ ಟ್ರೇಡ್ ಆಗ್ತಾ ಇದ್ರೆ ಗೋ ಫಾರ್ ಟಾರ್ಗೆಟ್ ಅಬೌಟ್ 1420 ಟು 40 ಲೆವೆಲ್ ಈಸಿ ಇದೆ. ಇನ್ ಕೇಸ್ ಇದು ಸಸ್ಟೈನ್ ಆದ್ರೆ ಕ್ಯಾಶ್ ಅಲ್ಲಿ ಕೂಡ ಲಾಂಗ್ ಹೋಗ್ಬೋದು, ಇಲ್ಲ ಅಂದ್ರೆ ಪುಟ್ ಸೆಲ್ ಮಾಡಿ ಆರಾಮಾಗಿ ಕುತ್ಕೋಬಹುದು, ಇಲ್ಲ ಬುಲ್ ಕಾಲ್ ಸ್ಪ್ರೆಡ್ ಮಾಡ್ಕೋಬಹುದು. ಬಟ್ ಐಚಾರ್ ಮೋಟರ್ ನೋಡ್ಕೊಳ್ತೀರಿ, ಅ ವೆರಿ ಫ್ಯಾಂಟಾಸ್ಟಿಕ್ ಸ್ಟ್ರಕ್ಚರ್ ನೋಡ್ಕೊಳ್ಳಿ. ಸೊ ಮಲೆಗಡೆ ಹೋದ, ಬ್ರೇಕ್ಔಟ್ ಆದ. ಸೊ ಇಲ್ಲಿ ವೀಕ್ ಪುಲ್ ಬ್ಯಾಕ್ ಕಾಣ್ತಾ ಇದೆ. ಮಾರ್ಕೆಟ್ ಹೈ ಲೆವೆಲ್ ನ ಬ್ರೇಕ್ ಆದ್ರೆ ದಿಸ್ ಇಸ್ ಅವರ್ ಸ್ಟಾಪ್ ಲಾಸ್ 7,000 ಹತ್ರ. ಸೊ ಕಂಟಿನ್ಯೂ ಟ್ರೇಡ್ ಅನ್ನೋ ತರಾನೇ ಇದೆ. ಓಕೆ, ಲುಕ್ ಸ್ವಲ್ಪ ಬಾಕ್ಸ್ ತರ ಬ್ರೇಕ್ಔಟ್ ಕೂಡ ಸಿಗ್ಬಹುದು. ಭಾರತೀಯ ಏರ್ಟೆಲ್ ಕೂಡ ಮೊನ್ನೆ ಡಿಸ್ಕಷನ್ ಮಾಡಿದ್ವಿ, ಹ್ಯಾಮರ್ ಪ್ಯಾಟರ್ನ್ ತರ ಕಾಣ್ತಾ ಇದೆ. ಸೊ ಚಾನ್ಸ್ ಆಫ್ ಇನ್ ಗ್ರೀನ್ ಕ್ಯಾಂಡಲ್ ಆದ್ರೆ ಸೊ ಎಕ್ಸ್ಪೆಕ್ಟೇಷನ್ 2,140 ಅಂತ ಡಿಸ್ಕಷನ್ ಮಾಡಿದ್ವಿ. ಈಗಲೂ ಕೂಡ ಆ ಸ್ಥಿತಿ ಇದೆ, ಸ್ವಿಂಗ್ ಟಾರ್ಗೆಟ್ ಮಾಡ್ಕೋಬಹುದು. ಏಷ್ಯನ್ ಪೇಂಟ್ ಡಿಸ್ಕಷನ್ ಮಾಡಿದ್ವಿ, ಬಾಕ್ಸ್ ಬ್ರೇಕ್ಔಟ್ ಆಗಿದ್ ಬಗ್ಗೆ ಎಲ್ಲರೂ ನೀವು ಕೂಡ ಕಮೆಂಟ್ ಹಾಕಿದ್ರಿ, ವಾಟ್ಸ್ಆಪ್ ಅಲ್ಲಿ ಹಾಕಿದ್ರಿ. ಸುಲುಖ್ಯ ಮಾರ್ಕೆಟ್ ಕಾನ್ಸಲ್ಟೇಟ್ ಆಗಿ ಮೆಲಗಡೆ ಹೋಗೋ ಸಾಧ್ಯತೆಯನ್ನು ತೋರಿಸ್ತಾ ಇದೆ. 3,000 ಅಥವಾ ಮೇಲಿನ ಲೆವೆಲ್ ಟಾರ್ಗೆಟ್ ಓಪನ್ ಇದೆ. ಪಾಲಿಸಿ ಬಜಾರ್ ಮೊನ್ನೆಯಿಂದ ಡಿಸ್ಕಷನ್ ಮಾಡಿದ್ವಿ. ಎಸ್, ಅಬ್ವಿಯಸ್ಲಿ ಮಾರ್ಕೆಟ್ ನೋಡ್ಕೊಳ್ತೀರಿ, ಬ್ರೇಕ್ಔಟ್ ಆಗಿದ್ದು ಸಕ್ಸಸ್ಫುಲ್ ಕೂಡ ಕಾಣ್ತಾ ಇದೆ. ಸೊ 1,860 ಮೇಲೆ ಹೋಗಿದ್ದು 1,900 ಹತ್ರ ಕ್ಲೋಸ್ ಆಗಿದೆ. ಸೊ ಕಂಟಿನ್ಯೂಷನ್ ಎಕ್ಸ್ಪೆಕ್ಟೇಷನ್ ಮಾಡ್ತೀರಿ 1,930-40 ಲೆವೆಲ್ ಟಾರ್ಗೆಟ್. ಯುನೈಟೆಡ್ ಸ್ಪಿರಿಟ್ಸ್ ನೋಡ್ಕೊಳ್ತೀರಿ, ಒಂದು ಬೌನ್ಸ್ ಬ್ಯಾಕ್ ಸೂಪರ್ ಬ್ಯಾಕ್ ಕೊಟ್ಟಿದ್ದಾನೆ. ಟ್ರೆಂಡ್ ಲೈನ್ ನೋಡ್ಕೊಳ್ತೀರಿ, ಅದನ್ನು ಕೂಡ ಬ್ರೇಕ್ಔಟ್ ಆಗಿದ್ದು 1,455 ಬಂದಿದ್ದು. ಸೊ ನಾಳೆ ಟಾಪ್ ಬ್ರೇಕ್ ಆದ್ರೆ 1,460 ಅಥವಾ 1,470 ಲೆವೆಲ್ ಇದನ್ನು ಬ್ರೇಕ್ ಆದ್ರೆ ಕಂಟಿನ್ಯೂಷನ್ ಈಸ್ ಹೈಲಿ ಪಾಸಿಬಲ್ ಫಾರ್ ಟಾರ್ಗೆಟ್ ಅಬೌಟ್ 1,500 and above level are most easy here. ಓಕೆ, ಲೆಟ್ಸ್ ಗೋ ಟು ದ ಎಲ್ ಟಿ ಹಿಯರ್. ಎಲ್ ಟಿ ಸ್ಟ್ರಕ್ಚರ್ ನೋಡ್ಕೊಳ್ತೀರಿ, ಬಹಳ ಬೆಸ್ಟ್ ಸ್ಟ್ರಕ್ಚರ್ ಕೊಟ್ಟಿದ್ದಾರೆ. ಸೊ ಇದನ್ನ ನಾನು ಪ್ಯಾರಲ್ ಚಾನಲ್ ಸಪೋರ್ಟ್ ಅಲ್ಲಿ ತಗೊಳ್ತೀನಿ. ಎಷ್ಟು ಚೆನ್ನಾಗಿ ಕಾಣುತ್ತೆ ನೋಡ್ಕೊಳ್ತೀರಿ. ದಿಸ್ ಇಸ್ ಅ ಪ್ಯಾರಲ್ ಚಾನಲ್ ಸಪೋರ್ಟ್ ಅಂಡ್ ಮಾರ್ಕೆಟ್ ನಮಗೆ ಹೈಯರ್ ಲೋ ಸ್ಟ್ರಕ್ಚರ್ ಮಾಡ್ಕೊತಾರೆ. ಸೊ ಇಲ್ಲಿ ಕ್ಯಾಚ್ ಮಾಡಬೇಕು ಈ ಲೆವೆಲ್ ಟಾರ್ಗೆಟ್ಗಳನ್ನ. ಸೊ ಅದ್ರ ಪ್ರಕಾರ ಇಲ್ಲಿ ಕ್ಯಾಚ್ ಮಾಡಿದ್ರೆ ಈ ಲೆವೆಲ್ ಟಾರ್ಗೆಟ್ ನ ಮಾಡ್ತೀವಿ 4,120 ವಿತ್ ವೆರಿ ವೆರಿ ಸ್ಮಾಲ್ ಎಸ್. ಸೊ ನೀಟ್ ಆಗಿದೆ, ಥಿಂಕಿಂಗ್ ನೀಟ್ ಇದೆ, ಯೂಸ್ ಮಾಡ್ಕೊಳ್ಳಿ. ಸೂಪರ್. ಈ ರೀತಿ ಇಂಟ್ರಾಡೇ ಸ್ಟಾಕ್ಸ್ ಗಳು ಕೂಡ ಡಿಸ್ಕಷನ್ ಮಾಡಿದೀವಿ. ಅದ್ರ ಜೊತೆಗೆ ಕೆಲವೊಂದು ಇಂಪಾರ್ಟೆಂಟ್ ಇಂಡೆಕ್ಸಸ್ ಕೂಡ ಡಿಸ್ಕಷನ್ ಮಾಡಿದ್ದು. ಎಕನಾಮಿಕ್ ಕ್ಯಾಲೆಂಡರ್ ಪ್ರಕಾರ ಈ ವಾರ ಇಂಪಾರ್ಟೆಂಟ್ ಡೇಟಾಗಳು ಕೂಡ ಬರ್ತಾ ಇದೆ. ದಟ್ ಇಸ್ ಮೇನ್ಲಿ ಯಾವ್ದಪ್ಪ ಅಂದ್ರೆ ಫೆಡ್ ಇಂಟ್ರೆಸ್ಟ್ ರೇಟ್ ಡಿಸಿಷನ್. ಓಕೆ, ಫೆಡ್ ಇಂಟ್ರೆಸ್ಟ್ ಡಿಸಿಷನ್ ಬರ್ತಾ ಅದ್ರ ಜೊತೆಗೆ ನಮ್ಮ ಇಂಡಿಯನ್ ಮಾರ್ಕೆಟ್ ಸಿಪಿಐ ಇನ್ಫ್ಲೇಷನ್ ಡೇಟಾ ಕೂಡ ಬರ್ತಾ ಇದ್ದು. ಸೊ ಆಂಟಿಸಿಪೇಷನ್ ಜಾಸ್ತಿ ಇದೆ, ಮಾರ್ಕೆಟ್ ಏನ್ ಮಾಡಬಹುದು ಅಂತ ಹೇಳಿ. ಓಕೆ, ಸೊ ಲೆಟ್ಸ್ ಸಿ ಯಾವ ರೀತಿ ಏನ್ ಪ್ಲೇ ಆಗುತ್ತೆ ಅಂತೇಳಿ. ಅಂಡ್ ಇದೇ ಓಕೆ 10ನೇ ತಾರೀಕಿಂದ ಸೊ ಹಾರ್ಡ್ಲಿ 2 ದಿನ ಉಳಿದಿದೆ, 2 CAT ಉಳಿದಿದೆ. ಯಾರಿಗಾದ್ರೂ ಇಷ್ಟ ಇದ್ರೆ ಸಿಲಾಬಸ್ ಕಾಪಿ ಕೆಳಗಡೆ ಕೊಟ್ಟಿದ್ದೀನಿ, ಚೆನ್ನಾಗಿ ಓದ್ಕೊಳ್ತೀರಿ. ಯಾರಿಗೂ ಫೋರ್ಸ್ ಮಾಡಲ್ಲ, ಫೋನ್ ಮಾಡಿ ಕಾಟನು ಕೊಡಲ್ಲ, ಯಾರಿಗೂ ಫೋನ್ ವಾಪಸ್ಸು ಮಾಡಲ್ಲ. ಇಷ್ಟ ಇದ್ರೆ ನೀವೇ ಫೋನ್ ಹಚ್ತೀರಿ, ಡೌಟ್ಸ್ ಕ್ಲಾರಿಫೈ ಮಾಡ್ಕೊಳ್ತೀರಿ. ಕ್ಲಾಸ್ ಜಾಯ್ನ್ ಆಗಲಿಲ್ಲ ಅಂದ್ರೂ ಕೂಡ ಓಕೆ, ಅಟ್ಲೀಸ್ಟ್ ಕ್ವೆಶನ್ಸ್ ಕೇಳಿ, ಕಮೆಂಟ್ ಅಲ್ಲಿ ಕ್ವೆಶನ್ ಕೇಳಿ. ಸೊ ವಾಟ್ಸಪ್ ಅಲ್ಲಿ ಕ್ವೆಶನ್ ಕೇಳಿ, ಲೈಕ್ ಎನಿಥಿಂಗ್ ಅಬೌಟ್ ಸ್ಟಾಕ್ ಮಾರ್ಕೆಟ್, ಮ್ಯೂಚುವಲ್ ಫಂಡ್ ಆಗಲಿ, ಡೆಪ್ ಮಾರ್ಕೆಟ್ ಆಗಲಿ, ಯಾವುದೇ ರೀತಿ ಕ್ವೆಶನ್ ಕೇಳಿದ್ರೆ ಉತ್ತರ ಕೊಡ್ಲಿಕ್ಕೆ ನಾವು ಪ್ರಯತ್ನ ಪಡ್ತೀವಿ. ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡ್ತೀರಿ, ಶೇರ್ ಮಾಡ್ತೀರಿ, ಸಬ್ಸ್ಕ್ರೈಬ್ ಅಂತೂ ಮಾಡೇ ಮಾಡ್ತೀರಿ. ಥ್ಯಾಂಕ್ ಯು ವೆರಿ ಮಚ್. ನಾವು